ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಮುಸಲ್ಮಾನರು ಮಾಡಿದ ಕರ್ಮನ ಅನುಭವಿಸ್ತಾ ಇದ್ದಾರೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಬಯಸಬೇಕು. ಸೊ ಬ್ಯಾಕ್ ಸ್ಟಾಪ್ ನಮ್ಗೇನು ಬೇಜಾರಿಲ್ಲ. ಸೊ ಅಷ್ಟೆಲ್ಲ ಮಾಡಿದ್ರು ನಮಗೆ ಬ್ಯಾಕ್ ಸ್ಟಾಪ್ ಮಾಡಿದ್ರು. ಸೊ ಇವಾಗ ಒಬ್ಬೊಬ್ಬರಾಗಿ ಕಿತ್ತಿ ಬಿಸಾಕ್ತಾ ಇದ್ದಾರೆ. ಈ ನಡುವೆ ಜಮೀರ್ ಅಹಮದ್ ಹಲಾಹುಲ್ಲಾ ಖಾನ್ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ. ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು, ವಿ ಡೋಂಟ್ ನೋ. ಆದರೆ ಒಂದಂತೂ ನಿಜ ಸ್ನೇಹಿತರೆ. ಸೊ ಯಾರು ಮೀಟ್ ಮಾಡಿದ್ರೋ ಇನ್ನೊಂದು ವಿ ಡೋಂಟ್ ನೋ. ಮೇನ್ ಸ್ಟ್ರೀಮ್ ಮಾಧ್ಯಮದವರು ಸುಮ್ಮನೆ ಹೈಪ್ ಮಾಡೋದಕ್ಕೆ ಅವರೇ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಒಂದು ಅವ್ರು ಮಾಡಿರೋ ಇದಕ್ಕೆ ವಾಪಸ್ ಕರ್ಕೊಳ್ಳೋದಕ್ಕೆ ಏನಂತಾರೆ, ಕರ್ಕೊಂಡ್ರು ಕರ್ಕೊಳ್ದೇ ಇದ್ರು ಯಾರು ನಿಂತ್ರು ನಿಯತ್ತಾಗಿರೋರು ಜೆ ಡಿ ಎಸ್ಗೆ ಮತ ಹಾಕ್ತಾರೆ. ಆದರೆ ಒಂದು ಇಂಥವರು ಮತ್ತೆ ಬಂದು ಇದು ಮಾಡೋದಕ್ಕಿಂತ ದೂರ ಇದ್ಬಿಟ್ರೆ ಒಳ್ಳೆಯದು. ಎರಡನೇ ವಿಷಯ ಏನು ಅಂತ ಅಂದರೆ, ಅಲ್ಪಸಂಖ್ಯಾತರು ವಾಪಸ್ ಜೆ ಡಿ ಎಸ್ ಕಡೆಗೆ ತಿರುಗಿ ನೋಡ್ತಾರೋ ಮತ್ತೊಂದು ಅಂತ ಕೆಲವು ಮೈನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರ ಮತಗಳೇ ಬೇಡ ನಮಗೆ ಅವರು ಮತ ಕೊಟ್ಟಿಲ್ಲ, ಹೀನಾಯವಾಗಿ ಅನ್ಯಾಯವಾಗಿ ಬ್ಯಾಕ್ ಸ್ಟಾಪ್ ಮಾಡಿದ್ರು ಅಂದರೆ ಈಗ ಯಾಕೆ ನಾವು ಅವ್ರನ್ನ ಆಶಿಸ್ಬೇಕು? ಒಂದು. ಎರಡನೇದು, ನಮ್ಮ ಪತ್ರಕರ್ತರಾದ ಅವರು ಮುಸಲ್ಮಾನ್ ಬ್ರದರು ಶಫೀವುಲ್ಲಾ ಅವರು ಏನೋ ಗೊತ್ತಿಲ್ಲ ಅವ್ರ ಹೆಸರು ನನಗೆ. ಅವ್ರು ಹೇಳ್ತಾ ಇದ್ರು, ಇವತ್ತಿನ ಮಟ್ಟಿಗೆ ಜೆ ಡಿ ಎಸ್ ಅಲ್ಲಿ ದಾವಣಗೆರೆ ಹೌದು ಸ್ವಾಮಿ, ಜೆ ಡಿ ಎಸ್ ಅಲ್ಲಿ ನಾವು ನಿಂತಿದ್ರೆ 100% ಗೆಲ್ತಿದ್ವಿ, ಬಟ್ ಬೇರೆಯವರು ಗೆಲ್ತಿದ್ವಿ. ಆದರೆ ನೀವೇನು ಮಾಡಿದ್ರಿ? ಆಯಿತು, ರಾಮನಗರ ಬಿಡಿ, ನಮಗೇನು ಅಬ್ಜೆಕ್ಷನ್ ಇಲ್ಲ, ಅದು ಜನರಲ್ ಎಲೆಕ್ಷನು. ಆ್ಯಂಡ್ ದೆನ್ ಅಲ್ಲಿ ನಿಮ್ಮ ಸಮುದಾಯ ಇಕ್ಬಾಲ್ ಹುಸೇನ್ನ ಗೆಲ್ಸಿದ್ರು. ಬಟ್ ಈಸ್ ಆಲ್ಸೋ ಗುಡ್ ಮ್ಯಾನ್. ನಾನು ಇರೋದನ್ನು ಹೇಳ್ತೀನಿ. ಬಟ್ ಚನ್ನಪಟ್ಟಣದಲ್ಲಿ ಏನು ಮಾಡಿದ್ರಿ ನೀವು? ಶಿಂಗಾವ್ನಲ್ಲಿ ಏನು ಮಾಡಿದ್ರಿ? ಸೊ ಅಯೋಗ್ಯರನ್ನ ಗೆಲ್ಲಿಸ್ಕೊಂಡ್ರಿ ನಿಮ್ಮ ಒಂದು ಸಮಾಜದ ಮತದಿಂದ. ಈಗ ಕುಮಾರಸ್ವಾಮಿ ಅವರೇ ಬೇಕು. ಇದೆಲ್ಲ ಒಂದು ಕಡೆ ಇಟ್ಬಿಡೋಣ. ರಾಜಕೀಯವಾಗಿ ಏನೋ ಜಮೀರ್ ಹಲಾಹುಲ್ಲಾ ಖಾನ್ ಛೋಟು ಮೋಟು ಜಮೀರ ಕಾಲ ಕುಮಾರಸ್ವಾಮಿ ಅಂದವನು ಮತ್ತೆ ಏನೋ 1 ಗಂಟೆ ಗಟ್ಟಲೆ ಮಾತಾಡಿದ್ದಾರೆ. 10 ಜನನ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಕುಮಾರಣ್ಣ ಅಂತ ಮೈನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಬರ್ತಾ ಇದೆ ನೋಡಿ. ಅದಕ್ಕೆ ಹೇಳೋದು, ಕಾಲ ಎಷ್ಟರ ಮಟ್ಟಿಗೆ ಇದು ಅಂತ ಅಂದರೆ, ಒಂದು ಕಾಲದಲ್ಲಿ ಇವರು MD ಫಾರೂಕ್ಗೆ ಅಡ್ಡ ಮತದಾನ ಮಾಡಿದಾಗ ಇವ್ರಿಗೆ ನಾವೊಬ್ಬ ಮುಸಲ್ಮಾನ್ಗೆ ಮೋಸ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಲಿಲ್ಲ. ಆದರೆ ಇವತ್ತು ಅದೇ ಕುಮಾರಸ್ವಾಮಿ ಬೇಕು. ಅಲ್ಲಿ ಹಿಡ್ದಿದ್ರೆ ನಾನು ಹೇಳ್ತಿರೋದು. ಆದರೆ ಒಂದು ಕುಮಾರಸ್ವಾಮಿಗೆ ನಮ್ಮ ಒಂದು ಬೆಸ್ಟ್ ಸಜೆಷನು, ಹೋಗಿರೋರು ಹೋಗಿದ್ದಾರೆ, ಅವ್ರು ಬಂದ್ರಿಂದ ಏನು ಕಡ್ದು ಕಟ್ಟೆ ಹಾಕೋಕ್ಕಾಗಲ್ಲ. ಸೊ ಒಕ್ಕಲಿಗರು ಲಿಂಗಾಯತರನ್ನ ನೀವು ಕಾನ್ಸಂಟ್ರೇಟ್ ಮಾಡಿ, 2 ಪಕ್ಷದವರು. ಆಗ ಇವ್ರಿಗೆ ನೀವೇನು ಮಾಡಬೇಕು ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಕಾನೂನು ಪ್ರಕಾರ ನೋಡ್ಕೊಳ್ಳಿ, ಎಲ್ಲ ಮಾಡಿ. ಆದರೆ ಒಂದು ಗಾದೆ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ, ಕುಮಾರಣ್ಣ, 2 ಉಣಿದ್ರು 2 ಸವಾಸ ಮಾಡ್ಬೋದು. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಇದು ಅಚ್ಚ ಮುಸಲ್ಮಾನರು ತುಂಬ ಜನ ಇದ್ದಾರೆ ರೀ, ತುಂಬ ಜನ ಇದ್ದಾರೆ. ನಮ್ಮ ಪಕ್ಷದಲ್ಲೇ ಜಫರುಲ್ಲಾ ಖಾನ್ ಅಂತ ಒಬ್ಬರಿದ್ದಾರೆ, MD ಫಾರೂಕ್ ಇದ್ದಾರೆ, ಅಬ್ದುಲ್ಲಾ ಅಂತ ಇದ್ದಾರೆ. ಸೊ ಈ ಥರ ಹೇಳ್ಕೊಂಡು ಹೋದರೆ ತುಂಬ ಜನ ಇದ್ದಾರೆ. ಆದರೆ ಅವರೆಲ್ಲ ಪರ್ಸಂಟೇಜ್ ಕಮ್ಮಿ. ನಾನು ಹೇಳ್ತಿರೋದು ಉಳಿದ 90% ಇದ್ದಾರಲ್ಲ, ಅವ್ರಿಗೆ ಆ ಗಾದೆ ಮಾತು ಅನ್ವಯಿಸುತ್ತೆ ಅಂತ ಹೇಳ್ತಾ, ನಮಗೆ ಇಂಥವ್ರು ಸವಾಸ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಯಾವುದೂ ಬೇಡ. ಆದರೆ ಮೈನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಒಂದೇ ಸಮ ಬಡ್ಕೋತಾ ಇದ್ದಾರೆ. ಬಟ್ ಒಂದು ವೇಳೆ ಕರ್ಕೊಂಡ್ರು ಏನು ಮಾಡೋದಕ್ಕಾಗಲ್ಲ, ಆಯಿತು ಅಂತ ಮತ ಹಾಕ್ತೀವಿ ಬಿಕಾಸ್ ಆಫ್ ಕುಮಾರಸ್ವಾಮಿ. ಆಮೇಲೆ ಜಮೀರಾ ಈಸ್ ನಾಟ್ ಏನು ಲೀಡ್ರು ಅಥವಾ ಇನ್ನೊಂದು ಅಲ್ಲ, ಎಂತೆಂಥವ್ರು ಬಂದು ಹೋಗ್ಬಿಟ್ಟಿದ್ದಾರೆ ಮುಸಲ್ಮಾನ್ ಬಂಧುಗಳಲ್ಲಿ. ಉದಾಹರಣೆಗೆ ಇವತ್ತಿನ ಮಟ್ಟಿಗೆ ಸೈಡ್ಲೈನ್ ಆಗಿರ್ತಕ್ಕಂಥ ರೋಷನ್ ಬೇಗು ಅವತ್ತಿನ ಕಾಲಕ್ಕೇ ಗೃಹ ಸಚಿವ ಆದಂಥವ್ರು. ನಮ್ಮ ತನ್ವೀರ್ ಸೇಠ್ ಅವರ ಅಪ್ಪ ಯಾರು ವಜೀದ್ ಸೇಠು. ಅದಾದ ಮೇಲೆ ಇವರೆಲ್ರಿಗಿಂತ ತುಂಬ ಯೋಗ್ಯ ಅಂದರೆ ನಮ್ಮ ಅಬ್ದುಲ್ ನಜೀರ್ ಸಾಬ್ರು RDPR ಮಂತ್ರಿ ಆಗಿದ್ರು, ನೀರಿನ ಮಂತ್ರಿ ಅಂತಲೇ ಫೇಮಸ್ಸು. ಹಂಗಾಗಿ ಇವಕ್ಕೆ ಏನು ಅಂತ ಅಂದರೆ, ರೊಟ್ಟಿ ಅಳಿಸಿತ್ತು ನಾಯಿ ಅಸ್ತಿತ್ತು ಅನ್ನೋ ಹಂಗೆ ಕಾಂಗ್ರೆಸ್ ಅವರು ಇಟ್ಕೊಂಡು ಇದು ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಒಂದಂತೂ ನಿಜ, ಯಾವುದೇ ಕಾರಣಕ್ಕೂ ಇವರು ಬರಬಾರ್ದು ಮತ್ತು ಪಕ್ಷಕ್ಕೆ ಅಂತ ನಮ್ಮ ಆಶಯ. ಆದರೆ ನಂಬರ್ ಗೇಮ್ ವಿಚಾರದಲ್ಲಿ ಏನಾರು ಇತ್ತು ಅಂದರೆ ಬೇಕಾಗ್ಬೋದು. ಆದರೆ ಈಗ ನೀವೆಲ್ಲ ಯೋಚನೆ ಮಾಡಿ, ಇದೇ ಮುಸ್ಲಿಮ್ಸು ಇದ್ದಾಗ ಕುಮಾರಸ್ವಾಮಿ ಅವರು ಈ ಪೋಲಿಗಳು ಬಂತು ಅಂದರೆ ನಮ್ಮ BJP ಸ್ನೇಹಿತರಿಗೆ ಯಾವುದು ಮಾವನಹಣ್ಣು ಇದರಲ್ಲಿ ಹಲಾಲ್ ವಿಷಯದಲ್ಲೂ ಕೂಡ ಕುಮಾರಸ್ವಾಮಿ ಅವರು ನಮಗೆ ಯಾವ ಕಟ್ಟು ಬೇಡ, ಚಟ್ಕಾ ಕಟ್ಟು ಅಂತ ಶುರು ಮಾಡಿದ್ದಾರೆ. ನಮಗೆ ಮನುಷ್ಯರನ್ನ ನಾವು ಒಂದು ನೇರ್ಪು ಮಾಡೋವಂಥ ಒಂದು ಮನಸ್ಥಿತಿಲಿ ನಾವು ಇರಬೇಕು. ಆಮೇಲೆ ಟಿಪ್ಪುನ ಕೊಂದಂಥ ಅವರು ಯಾರೋ ಗೌಡ ಅಂತ ಹೇಳಿದಾಗ ಅದಕ್ಕೂ ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ. ಅವತ್ತೂ ಕುಮಾರಸ್ವಾಮಿ ಅವರೇ ಅಬ್ಜೆಕ್ಷನ್ ಮಾಡಿದ್ದು.
ಸೊ ಹಾಗಾಗಿ ಮುಸ್ಲಿಮ್ಸ್ಗೆ ಎಷ್ಟು ಮಾಡಿದ್ರೂ ಅಷ್ಟೇ ಅನ್ನೋ ಒಂದು ಮನಸ್ಥಿತಿ ಕೂಡ ಬಂದಿದೆ. ಇನ್ನೂ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ಯೋಗಿ ಯು ಪಿ ಉತ್ತರ ಪ್ರದೇಶಲ್ಲಿ ಸೊ ಒಂದು ಮುಸ್ಲಿಂ ಬಾವಳಿಯಾರ ಅಂತ ಒಂದು 80ರಷ್ಟು ಒಂದು ಹಳ್ಳಿ, ಅದಕ್ಕೆ ಪ್ರತಿಯೊಂದು ಮಾಡಿಕೊಟ್ರು, ಎಲ್ಲ ಮಾಡಿದ್ರು. ತದನಂತರದಲ್ಲಿ ಎಲೆಕ್ಷನ್ ಬಂತು 2000 ಯಾವಾಗ 21 ಸಮಯದಲ್ಲಿ ಎಲೆಕ್ಷನ್ ಬಂತು. ಆದರೆ ಅಲ್ಲೂ ಕೂಡ ಇವ್ರೇನು ಮಾಡಿದ್ದಾರೆ ಅಂತ ಅಂದರೆ ಸೇಮ್ ಇದೇನೆ, ಯಾರಿಗೆ ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ದಾರೆ. 800 ಓಟೇನೋ ಇತ್ತು, 630 ಓಟು. ಸೊ ಇಂಥ ಈಗ ಎಷ್ಟು ಮಾಡಿಕೊಟ್ರು ಏನು ಮಾಡಿದ್ರು ಇವರು ಕಾಂಗ್ರೆಸ್ಗೆ ವೋಟ್ ಹಾಕಂಗಿದ್ರೆ ಏನಕ್ಕೆ ಇವ್ರಿಗೆ ಮಾಡಿಕೊಡ್ಬೇಕು? ಆದರೆ ಪ್ರಜಾಪ್ರಭುತ್ವದಲ್ಲಿದ್ದೀವಿ, ಆ ರೀತಿ ಹೇಳೋಕ್ಕಾಗಲ್ಲ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳ್ತಾ, ಸೊ ಕಾನ್ಸ್ಟಿಟ್ಯೂಷನ್ 21 ಜನ ಬರೆದಿರೋದನ್ನು ಅದನ್ನು ಮ್ಯಾನ್ಪುಲೇಟ್ ಮಾಡಿ ಅಂಬೇಡ್ಕರ್ ಅವರ ಒಬ್ಬರೇ ಮಾಡಿರೋದು ಅಂತ ಹೇಳಿದಂಥ ಅಯೋಗ್ಯ ಕಾಂಗ್ರೆಸ್ ಪಕ್ಷ ಇರಲಿ. ಸೊ 14ನೇ ತಾರೀಕು ಆಚರಿಸಿದ್ದಾರೆ ಅವ್ರ ಬರ್ತಡೇನ. ಆದರೆ ಅಂಬೇಡ್ಕರ್ ಆಶಯಗಳನ್ನ ಈಡೇರಿಸಲಿ, ಅವರ ಆಶಯ ಈಡೇರಲಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಕರ್ಮ ರಿಟರ್ನ್ಸ್ ಫಾರ್ ಮುಸ್ಲಿಂ. ಇಂಥ ಅಯೋಗ್ಯ ಮನಸ್ಥಿತಿ ಇರೋವಂಥ ಮುಸ್ಲಿಂ ನಾಯಕರು ನಮಗೆ ಬೇಡ, ಇರೋರೇ ನಮಗೆ ಸಾಕು ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.